ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸತೀಶ್. ನಾನು ಇವತ್ತು ನಿಮಗೋಸ್ಕರ ಸುಕನ್ಯಾ ಸಮೃದ್ಧಿ ಯೋಜನೆಯ ಸಂಪೂರ್ಣ ಮಾಹಿತಿಯನ್ನು ತಂದಿದ್ದೇನೆ. ಎಲ್ಲೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಮತ್ತು ಕೊನೆ ತನಕ ನೋಡಿ. ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಸುಕನ್ಯಾ ಸಮೃದ್ಧಿ ಯೋಜನೆ ಎಂದರೇನು ಅಂತ ನಾವು ಫಸ್ಟ್ ತಿಳ್ಕೊಬೇಕು. ಮತ್ತು ಇದು ಯಾರಿಗೆ ಅಪ್ಲೈ ಮಾಡ್ಬೋದು, ಹೆಂಗೆ ಅಪ್ಲೈ ಮಾಡೋದು ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಅನ್ನೋದಾದ ಏನಂದರೆ, ಅದು ಒಂದು ಹೆಣ್ಮಗುವಿಗೆ 10 ವರ್ಷ ಒಳಪಟ್ಟ ಮಗುವಿಗೆ ಮಾಡುವಂಥದ್ದು. ಈ ಯೋಜನೆಯಿಂದ ಏನಪ್ಪ ಲಾಭ ಅಂತ ಅಂದರೆ, ಕೇವಲ 250 ರೂಪಾಯಿ ತಿಂಗ್ಳಿಗೆ ಡೆಪಾಸಿಟ್ ಮಾಡಿದ್ರೆ ಕೊನೆ ಒಂದು 15 ವರ್ಷ ನೀವು ಕಟ್ಟಬೇಕಾಗ್ತದೆ. 15 ವರ್ಷದ ನಂತರ ನಿಮಗೆ ಸಿಗೋವಂಥ ಅಮೌಂಟು 6 ಲಕ್ಷ ರೂಪಾಯಿಗಳು ನಿಮಗೆ ನಿಮ್ಮ ಅಕೌಂಟಿಗೆ ಬಂದುಬಿಡ್ತದೆ. ಅದಕ್ಕೋಸ್ಕರ ಈ ಯೋಜನೆ ಯಾರ್ಯಾರು ಮಾಡ್ಬೋದು ಅಂತ ನಾನು ಸಂಪೂರ್ಣವಾಗಿ ಒಂದೊಂದು ಮಾಹಿತಿನ ನಾನು ಕೊಡ್ತಾ ಹೋಗ್ತೀನಿ. ಬನ್ನಿ, ನನ್ನ ಸ್ಕ್ರೀನ್ ಲ್ಯಾಪ್ಟಾಪಲ್ಲಿ ಒಂದೊಂದೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಸುಕನ್ಯಾ ಸಮೃದ್ಧಿ ಯೋಜನೆ ಏನು ಅಂತ ಅನ್ನೋದಾದರೆ, ಇದು ಯಾವ ಅಭಿಯಾನದ ಅಡಿಯಲ್ಲಿ ಬರುತ್ತೆ ಅಂತ ಅನ್ನೋದಾದರೆ, ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋ ಒಂದು ಯೋಜನೆ ಒಳಗಡೆ ಬರುತ್ತೆ. ಮತ್ತು ಈ ಖಾತೆನ ನಾನು ಮುಂಚೆ ಹೇಳ್ದಂಗೆ 10 ವರ್ಷದ ಕೆಳಪಟ್ಟ ಅಂತ ಒಂದು ಹೆಣ್ಮಗುವಿಗೆ ಮಾಡಿಸ್ಬೇಕಾಗುತ್ತೆ. ನೀವು ಕನಿಷ್ಠ ತಿಂಗಳಿಗೆ ಕೇವಲ 250 ರೂಪಾಯಿ ತಿಂಗ್ಳಿಗೆ ಡೆಪಾಸಿಟ್ ಮಾಡಿದ್ರೆ ಕೊನೆ ಒಂದು 15 ವರ್ಷ ನೀವು ಕಟ್ಟಬೇಕಾಗ್ತದೆ. 15 ವರ್ಷದ ನಂತರ ನಿಮಗೆ ಸಿಗೋವಂಥ ಅಮೌಂಟು 6 ಲಕ್ಷ ರೂಪಾಯಿಗಳು ನಿಮಗೆ ನಿಮ್ಮ ಅಕೌಂಟಿಗೆ ಬಂದುಬಿಡ್ತದೆ. ಅದಕ್ಕೋಸ್ಕರ ಈ ಯೋಜನೆ ಯಾರ್ಯಾರು ಮಾಡ್ಬೋದು ಅಂತ ನಾನು ಸಂಪೂರ್ಣವಾಗಿ ಒಂದೊಂದು ಮಾಹಿತಿನ ನಾನು ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಇವಾಗ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಇವಾಗ ನಾನು ವರ್ಷಕ್ಕೆ 12,000 ರೂಪಾಯಿ ನಾನು ಡೆಪಾಸಿಟ್ ಮಾಡಿದೆ. ಅಂದರೆ ತಿಂಗಳಿಗೆ 1,000 ರೂಪಾಯಿ ನಾನು ಡೆಪಾಸಿಟ್ ಮಾಡ್ತಾ ಹೋದೆ ಅನ್ಕೊಂತ ಹೋದರೆ, ಇವಾಗ ಗರ್ಲ್ಸ್ನ ಏಜ್ ಬಂದು 10 ಇಯರ್ಸ್ ಆಗಿರುತ್ತೆ. ಸ್ಟಾರ್ಟ್ ಪೀರಿಯಡು 2024 ನಾವು ಕಟ್ತೀವಿ ಅನ್ಕೊಳ್ಳೋಣ. ಅಲ್ಲಿಗೆ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಟೋಟಲ್ ಇನ್ವೆಸ್ಟ್ಮೆಂಟು 1,80,000 ರೂಪಾಯಿ ಬಂದಿದೆ ಅಲ್ವಾ. ನೆಕ್ಸ್ಟು ಆಮೇಲೆ ಟೋಟಲ್ ಇಂಟ್ರೆಸ್ಟು 3,74,000 ರೂಪಾಯಿ 2,806 ರೂಪಾಯಿ ಬಂದಿದೆ. ಆಮೇಲೆ ಮೆಚುರಿಟಿ ಇಯರು ಬಂದು ಅದು 2045ಕ್ಕೆ ಮೆಚುರಿಟಿ ಆಗ್ತದೆ. ಇನ್ನೊಂದು ಮೆಚುರಿಟಿ ವ್ಯಾಲ್ಯೂ ಎಷ್ಟಾಗುತ್ತೆ, ಲಾಸ್ಟ್ ಟೋಟಲ್ ನಿಮ್ಗೆ ಅಮೌಂಟ್ ಬರೋದು ಎಷ್ಟು ಅಂತ ಅನ್ನೋದಾದರೆ 5,54,206 ರೂಪಾಯಿ. ಬರೀ ನೀವು ತಿಂಗಳಿಗೆ 1,000 ರೂಪಾಯಿ ಕಟ್ಟೋದ್ರಿಂದ 5,54,000 ರೂಪಾಯಿ 206 ರೂಪಾಯಿ ದುಡ್ಡನ್ನ ನಿಮ್ಮ ಅಕೌಂಟ್ಗೆ ನೀವು ಇದು ಮಾಡ್ಬೋದು. ಇದು ಎಷ್ಟು ನಿಮಗೆ ಇದಿದೆ ನೋಡಿ, ಈ ಬಡ್ಡಿ ಇದು ರೇಟು ಕೊಟ್ಟಿದ್ದೇನೆ. ಇಂಟ್ರೆಸ್ಟ್ ರೇಟು 8.2 ಇಂಟ್ರೆಸ್ಟ್ ರೇಟ್ ಇದೆ. ಆಮೇಲೆ ನೋಡಿ, ನಾನು ಆವಾಗ ಹೇಳಿಲ್ವಾ 10 ಇಯರ್ಸ್ ಆಫ್ ಬಿಲೋ ಏಜ್ ಇರಬೇಕು, ಅದು ಆದಮೇಲೆ ಇದಿರಬೇಕು ಎಲ್ಲ ಅಂಡರ್ ಸೆಕ್ಷನ್, ಯಾವ ಸೆಕ್ಷನ್ ಕೆಳಗಡೆ ಈ ಯೋಜನೆ ಬರುತ್ತೆ ಅಂತೆಲ್ಲ ಇದು ಮಾಡಿದ್ದೇನೆ. ಸೆಕ್ಷನ್ 80C ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಅಲ್ಲಿ ಇದು ನಮಗೆ ಆ್ಯಕ್ಟ್ ಈ ಅಡಿಲಿ ಇದು ಬರುತ್ತೆ. ನೆಕ್ಸ್ಟು ಇಷ್ಟು ಈ ಯೋಜನೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಏನಪ್ಪ ಅಂದರೆ, ಈ ಯೋಜನೆ ಮಾಡೋದ್ರಿಂದ ಏನು ಉಪಯೋಗ ಅಂದರೆ, ಯಾವುದೋ ಒಂದು ಎಮರ್ಜೆನ್ಸಿಗೆ ಇವಾಗ ನಿಮ್ಮ ಮಗಳು ಒಂದು 18 ವರ್ಷ ಆದಮೇಲೆ ಯಾವುದೋ ಹೈಯರ್ ಎಜುಕೇಷನ್ ಎಲ್ಲೋ ಫಾರಿನ್ಗೆ ಹೋಗಿಬೇಕಾಗುತ್ತೆ. ಆವಾಗ ಒಂದು ಸ್ವಲ್ಪ ದುಡ್ಡು ಬೇಕಾಗುತ್ತೆ. ಆವಾಗ ಒಂದು 8 ಲಕ್ಷ 6 ಲಕ್ಷ ನೀವು ಎಷ್ಟು ಕಟ್ತೀರೋ ಅಷ್ಟರ ಮೇಲೆ ಡಿಪೆಂಡು. 8.2% ಬಡ್ಡಿ ಲೆಕ್ಕದಲ್ಲಿ ಅವರು ಇಂಟ್ರೆಸ್ಟ್ ಲೆಕ್ಕದಲ್ಲಿ ನಿಮಗೆ ಅಮೌಂಟನ್ನ ಕೊಡ್ತಾರೆ. ಮೆಚುರಿಟಿ ಬಂದಾಗ 18 ವರ್ಷಕ್ಕೆ ನೀವು ತೊಗೋಬೋದು ಬೇಕಾರೆ, ಇಲ್ಲ ಮೆಚುರಿಟಿ 21 ಇಯರ್ ಆದಮೇಲೂ ಕೂಡ ನೀವು ತಗೋಬೋದು. ತುಂಬ ಹೆಲ್ಪ್ ಆಗುತ್ತೆ. ಬರೀ 1,000 ರೂಪಾಯಿ ನಾವು ಎಲ್ಲೆಲ್ಲಿ ಖರ್ಚು ಮಾಡ್ತೀವೋ ಅಂತ ನಮಗೆ ಗೊತ್ತಾಗಲ್ಲ. 1,000 ರೂಪಾಯಿ ಯಾವಾಗ ಖರ್ಚು ಮಾಡ್ತೀವಿ, ಎಷ್ಟು ಖರ್ಚು ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಾಗಲ್ಲ ಅಲ್ವಾ. ತಿಂಗಳಿಗೆ ಎಲ್ಲೆಲ್ಲೋ ಖರ್ಚು ಮಾಡಿಬಿಡ್ತೀವಿ. ಅದೇ ನಾವು ಸ್ವಲ್ಪ 1,000 ರೂಪಾಯಿ ತಿಂಗಳಿಗೆ ಎತ್ತು ಮಾಡೋದ್ರಿಂದ ನಮಗೆ ನಮ್ಮ ಮಗಳು ಅಲ್ಲಿ ಅಥವಾ ನಮ್ಮ ಮಕ್ಕಳು ಏಜಿಗೆ ಬಂದ ಅಂತಾಗ ಅವ್ರಿಗೆ ಒಂದು 6 ಲಕ್ಷ ದುಡ್ಡು ಇಲ್ಲ ಎಷ್ಟು ನೀವು ಕಟ್ತೀರೋ ಅಷ್ಟರ ಮೇಲೆ ಬರುತ್ತೆ. ಇದರಿಂದ ತುಂಬ ಹೆಲ್ಪ್ ಆಗುತ್ತೆ ಅನ್ನೋದು ನನಗಿದು. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಆಮೇಲೆ ಏನಾರ ನಿಮ್ಗೆ ಸಜೆಸ್ಟ್ ಇದ್ದರೆ ಪ್ಲೀಸ್ ಸಜೆಸ್ಟ್ ಮಾಡಿ. ಈ ಥರ ವೀಡಿಯೋ ಮಾಡಬೇಕು ಸರ್, ಇಲ್ಲ ಯಾವ ಥರ ಮಾಡಬೇಕು ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಮೇಲೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಒಂದು ಉತ್ಸಾಹ ಬರುತ್ತೆ. ನಾವು ಈಗ ಒಂದು ವಿಡಿಯೋ ಮಾಡೋಕ್ಕೆ ಮಿನಿಮಮ್ ನಾವು 1 ಅವರು 2 ಅವರು ಟೈಮ್ನ ನಾವು ತೊಗೊಂಡಿರ್ತೀವಿ. ಈ 2 ಅವರ್ ಟೈಮ್ ನಾವು ನಿಮ್ಗೆ ಕೊಟ್ಟಿದ್ದೀವಿ ಅಂದರೆ ನೀವು ಅಟ್ಲೀಸ್ಟ್ ನಮ್ಗೆ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮದೇನು ದುಡ್ಡು ಹೋಗಲ್ಲ.
ದುಡ್ಡೇನು ಬರಲ್ಲ, ಏನೂ ಆಗಲ್ಲ. ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೊಂದು ಉತ್ಸಾಹ ಬರುತ್ತೆ. ಇದೇ ಥರದ ಒಂದು ಕೆಲವೊಂದು ಮಾಹಿತಿಗಳು ನಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಹಿತಿಗಳನ್ನ ನಾವು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಸರಿನಾ? ನಮಸ್ಕಾರ ಸ್ನೇಹಿತರೆ.